ತುಮಕೂರಿನಲ್ಲಿ ಅರಣ್ಯ ಇಲಾಖೆ ಹೆಸರಲ್ಲಿ ನಕಲಿ ತರಬೇತಿ ಕೇಂದ್ರ. ಪರಮಾಪ್ತ ವಾಲೇಚಂದ್ರ ಒಡೆತನದ ಶೆಡ್ನಲ್ಲಿ ನಡೀತಾ ಇದ್ದ ದಂಧೆ. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಎಂದ ಗೃಹ ಸಚಿವರ ಆಪ್ತ. ಬಡ ಮಕ್ಕಳ ಒಳಿತಿಗಾಗಿ ಅಂತ ಶೆಡ್ ಬಾಡಿಗೆಗೆ ಕೊಟ್ಟಿದ್ದ ವಾಲೇಚಂದ್ರು. ಅರಣ್ಯ ಇಲಾಖೆಯಲ್ಲಿ ನೇಮಕಾತಿ ಮಾಡಿಕೊಳ್ಳುವ ಹೆಸರಲ್ಲಿ ನಕಲಿ ತರಬೇತಿ ಕೇಂದ್ರವನ್ನ ನಡೆಸ್ತಾ ಇದ್ದ ಜಾಲವೊಂದು ತುಮಕೂರಿನಲ್ಲಿ ಪತ್ತೆಯಾಗಿದ್ದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಅಷ್ಟಕ್ಕೂ ಈ ಜಾಲವು ಗೃಹ ಸಚಿವರ ಪರಮಾಪ್ತರಾದ ವಾಲೇಚಂದ್ರ ಅವರ ಒಡೆತನದ ಶೆಡ್ನಲ್ಲಿ ನಡೀತಾ ಇದ್ದರ ಬಗ್ಗೆ ಸ್ಫೋಟಕ ಅಂಶ ಬೆಳಕಿಗೆ ಬಂದಿತ್ತು. ಇದರಿಂದ ರಾಜ್ಯದಲ್ಲಿ ಸಂಚಲನವೇ ಸೃಷ್ಟಿಯಾಗಿತ್ತು. ಇದೀಗ ಈ ಪ್ರಕರಣ ಸಂಬಂಧ ಸ್ವತಃ ಪರಮಾಪ್ತ ವಾಲೇಚಂದ್ರು ಅವರೇ ಪ್ರಜಾಶಕ್ತಿ ಟಿವಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶೆಡ್ನಲ್ಲಿ ನಡೆಯುತ್ತಿದ್ದರ ಬಗ್ಗೆ ನನಗೇನು ಗೊತ್ತಿಲ್ಲ. ತುಮಕೂರಿನ ಬೆಳಗುಂಬ ರಸ್ತೆಯಲ್ಲಿರುವ ನಮಸ್ತೆ ಕೆಫೆ ಅವರು ನಮ್ಮ ಮಗನಿಗೆ ಪರಿಚಯ. ಅವರೇನೋ ಟ್ರೈನಿಂಗ್ ಸೆಂಟರ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ರಂತೆ. ಹಾಗಾಗಿ ಬಡ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಬಾಡಿಗೆಗೆ ಕೊಟ್ಟಿದ್ದೆ ಅಂತ ಹೇಳಿದರು. ಇಲ್ಲಿ ಬಾಡಿಗೆ ಇದ್ದವರು ನನಗೆ ಯಾವುದೇ ಕಾರಣಕ್ಕೂ ಪರಿಚಯ ಇಲ್ಲ. ವಿಚಾರ ಗೊತ್ತಾದ ಮೇಲೆ ನಾನೇ ಪೊಲೀಸರಿಗೆ ಮಾಹಿತಿ ನೀಡಿದ್ದೀನಿ. ಆ ಶೆಡ್ ನನ್ನದೇ, ಆ ಜಮೀನು ನನ್ನದೇ. ಆದರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ಟವರು ನಮಸ್ತೆ ಕೆಫೆ ಮಾಲೀಕರು ಅಂತ ಸ್ಪಷ್ಟನೆ ಕೊಟ್ಟಿದ್ರು. ಈಗ ಏನು ಅವರು ಶೆಡ್ಡಲ್ಲಿ ನಮಗವ್ರ ಕಾಂಟ್ಯಾಕ್ಟ್ ಇರಲಿಲ್ಲ. ಅವರು ನಮಸ್ತೆ ಅಂತ ಒಂದು ಹೋಟ್ಲಿದೆ ಆ ಬೆಳಗುಂಬದ ರೋಡಲ್ಲಿ. ಆ ಕಫೆ ಹೋಟ್ಲವನು ನಮ್ಮ ಮಗ ಮಂಜುನಾಥ್ ಅಂತೇಳಿ ಅವರು ಟೀ ಕುಡಿಯೋಕೆ ಹೋದಾಗ ಪರಿಚಯ ಆಗಿ, ಸರ್ ಈ ಥರ ಟ್ರೈನಿಂಗ್ ಸೆಂಟರ್ ಮಾಡ್ತಾರಂತೆ, ತಮ್ಮ ಶೆಡ್ ಇದೆಯಂತೆ, ತಾವು ಬಾಡಿಗೆ ಕೊಡಿ, ಏನೋ ಮಕ್ಳಿಗೆ ಅನುಕೂಲ ಆಗ್ತದೆ ಕೊಡಿ ಸರ್, ಬಡವ್ರ ಮಕ್ಳು ಬರ್ತಾರೆ ಅಂತ ಹೇಳಿದ್ರಂತೆ. ಇದನ್ನು ನಮ್ಮ ಮಗ ಅವರು ಕರ್ಕೊಂಡೋಗಿ ಶೆಡ್ ತೋರಿಸಿದ್ದಾರೆ. ಅವರು ಬಣ್ಣ ಸುಣ್ಣ ಮಾಡ್ಕೊಂಡಿದ್ದಾರೆ. ನಾವು ಯಾವುದೇ ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ, ನಾವು ಏನು ಅವ್ರಿಗೆ ರೇಟಿಂಗಲ್ಲಿ ಕೊಟ್ಟಿಲ್ಲ. ಏನೋ ಬಡ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಟ್ರೈನಿಂಗ್ ಸೆಂಟರ್ ಮಾಡ್ತಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಮಗ ನನಗೆ ಹೇಳ್ದ. ಆಯ್ತಪ್ಪ ಕೊಡು ಅಂತ ಹೇಳಿದೆ ಬಿಟ್ಟರೆ ಇದರಲ್ಲಿ ಏನು ನಮ್ಗೆ ಅದೇನು ಗೊತ್ತಿಲ್ಲ, ಅವ್ರು ಯಾರು ಅಂತಲೂ ಗೊತ್ತಿಲ್ಲ ನಮಗೆ. ಈಗ ಅರಣ್ಯ ಇಲಾಖೆ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಸರ್ಕಾರದ ನಕಲು ಪತ್ರವನ್ನು ನೀಡಿರೋಂಥದ್ದು. ಏನು ಮಾಡ್ತೀವಲ್ಲ, ಏನು ಟ್ರೈನಿಂಗ್ ಕೊಡ್ತೀವಿ ಅಂತ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿತ್ತಾ ಅಂತ? ಇಲ್ಲ, ನನಗೆ ಯಾವುದೇ ಫ್ರಾಡಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ವ್ಯಕ್ತಿಗಳು ನನ್ನ ಕಾಂಟ್ಯಾಕ್ಟ್ ಆಗಿಲ್ಲ. ನಾನು ಯಾವ ಸರ್ಟಿಫಿಕೇಟು ನೋಡಿಲ್ಲ. ಇದು ನಮಗೆ ವಿಷಯ ಗೊತ್ತಾದ ಮೇಲೆ ನಾವೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದು, ಈ ಥರ ಫ್ರಾಡ್ ಇದೆ ಅಂತ ಸರ್ ನೋಡಿ ಅಂತೇಳಿ. ನಮ್ಮ ಮಗನೇ ಮಂಜುನಾಥ್ ಇನ್ಫಾರ್ಮ್ ಮಾಡಿರೋದು. ಇದಕ್ಕೆ ನಮ್ಗೆ ಗೊತ್ತೇ ಇಲ್ದಿರೋದನ್ನ ಸುಮ್ಮನೆ ನನ್ನ ಮಾಲೀಕತ್ವ ನಾನು ಒಪ್ಕೊತೀನಿ, ಶೆಡ್ಡು ನಮ್ಮದು, ಜಮೀನು ನಾವು ಒಪ್ಕೊತೀನಿ. ಇದನ್ನು ಮಾಡ್ತಾ ಕಾಂಟ್ಯಾಕ್ಟ್ ಮಾಡಿಸಿರೋಂಥದ್ದು ಈ ನಮಸ್ತೆ ಕಫೆ ಹೋಟ್ಲ್ನ ಮಾಲೀಕರು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮಗ ಮಂಜುನಾಥ್. ಇನ್ನು ಈ ಪ್ರಕರಣದಲ್ಲಿ ಸುಖಾಸುಮ್ಮನೆ ಗೃಹ ಸಚಿವರು ಪರಮೇಶ್ವರ್ ಅವರನ್ನ ಎಳೆದು ತರುವುದು ಸರಿಯಲ್ಲ. ಪರಮೇಶ್ವರ್ ಅವರು ಪ್ರಾಮಾಣಿಕರು, ರಾಜ್ಯಕ್ಕೆ ನ್ಯಾಯ ಕೊಡಿಸುವವರು. ಅವರನ್ನ ಈ ಪ್ರಕರಣದಲ್ಲಿ ಎಳೆಯೋದು ತರವಲ್ಲ, ಸರಿಯಲ್ಲ ಅಂದರು. ಈ ಬಗ್ಗೆ ದೂರು ದಾಖಲಾಗಿದ್ದು ಪೊಲೀಸರು ಕ್ರಮ ಕೈಗೊಂಡು ಬಡ ಮಕ್ಕಳಿಗೆ ಅನ್ಯಾಯ ಆಗುವುದನ್ನು ತಪ್ಪಿಸಬೇಕಾಗಿದೆ ಅಂತ ವಾಲೇಚಂದ್ರು ಪ್ರಜಾಶಕ್ತಿ ಟಿವಿಗೆ ಪ್ರತಿಕ್ರಿಯೆ ನೀಡಿದರು. ಬಾಡಿಗೆ ಕೊಡಿ ಅಂತ ಹೇಳೋದು ಬಿಟ್ಟರೆ ಇದರಲ್ಲಿ ನಮ್ದು ಏನು ಇನ್ವಾಲ್ವ್ ಇಲ್ಲ, ನಮಗೇನು ಗೊತ್ತಿಲ್ಲ, ಫ್ರಾಡ್ ಅಂತಲೂ ಗೊತ್ತಿಲ್ಲ. ಈ ವಿಷಯಕ್ಕೆ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರ ಹೆಸರು ತರೋದು ಒಳ್ಳೆಯದಲ್ಲ. ಅವರು ಒಳ್ಳೆಯವರು, ಈ ರಾಜ್ಯದ ಗೃಹ ಮಂತ್ರಿಗಳು, ಪ್ರಾಮಾಣಿಕ ವ್ಯಕ್ತಿಗಳು, ಈ ರಾಜ್ಯಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ವ್ಯಕ್ತಿನ ಇದಕ್ಕೆ ತರೋದು ಸರಿಯಿಲ್ಲ. ಇದು ಸಣ್ಣ ವಿಷಯಕ್ಕೆ ದೊಡ್ಡದನ್ನು ತರೋದು ಬೇಕಾಗಿಲ್ಲ. ನಾವು ಅಷ್ಟೇ ಸಮಾಜದಲ್ಲಿ ಕಷ್ಟಪಟ್ಟು ಒಬ್ಬ ದಲಿತ ಮುಖಂಡನಾಗಿ ಸಮಾಜದಲ್ಲಿ ಕಷ್ಟಪಟ್ಟು ಮಟ್ಟಕ್ಕೆ ಬಂದಿದ್ದೀನಿ. ನಾನು ಇಲಾಖೆಯಲ್ಲಿ ಮನವಿ ಮಾಡ್ಕೊತೀನಿ. ಪರಮೇಶ್ವರ್ ಹೆಸರು ರಾಜ್ಯಾದ್ಯಂತ ಈಗ ಸದ್ಯ ಆಗ್ತಾ ಇದೆ ಈ ವಿಚಾರವಾಗಿ, ಮತ್ತು ನಿಮ್ಮ ಹೆಸರು ಕೂಡ ಸದ್ಯ ಆಗ್ತಾ ಇದೆ. ಇದಕ್ಕೇನು ಹೇಳ್ತೀರಾ ಸರ್? ಇದು ಪರಮೇಶ್ವರ್ ಸಾಹೇಬರು ಶಿಷ್ಯ, ನಾನು ಒಪ್ಕೊತೀನಿ, ಅದ್ರಾಗ ಏನೋ ಇಲ್ಲ ಅಂತ ಹೇಳಲ್ಲ. ನಾನು ಅವರೇ ನಮಗೆ ದೇವರು ಅಂದ್ಕೊಂಡಿದ್ದೀವಿ, ಅವರೇ ನಮಗೆ ಗಾಡ್ ಫಾದರು. ಅವರಿಗೆ ಕೆಟ್ಟ ಅಂತ ನಾನು ಎಲ್ಲೂ ಮಾಡಿಲ್ಲ, ಮುಂದೆನೂ ಮಾಡಲ್ಲ. ನಾನು ಸಹ 2 ಸರಿ ಕೊಡಕೇರಿಯಲ್ಲಿ ಅವ್ರ ಎಗನಿಸ್ಟಕ್ಕೆ ಒಬ್ಬ ವಿಧಾನಸಭೆಗೆ ಕಂಟೆಸ್ಟ್ ಮಾಡಿದ್ದೆ. ನಾನು 2 ಸರಿ ಪರಾಜಿತ ವ್ಯಕ್ತಿ. ಆದರೂ ಇವತ್ತು ಅವ್ರ ಜೊತೆಲಿ ಇದ್ದೀನಿ. ಅವ್ರ ನಾಯಕತ್ವ, ಅವ್ರದ್ದೊಂದು ಪ್ರಾಮಾಣಿಕತೆ, ಅವರು ಈ ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕತ್ವಕ್ಕೆ ನಾನು ಸೋತೆ ಅವ್ರ ಜೊತೆಲಿದ್ದೀನಿ. ಒಟ್ಟಲ್ಲಿ ತುಮಕೂರಿನಲ್ಲಿ ಅರಣ್ಯ ಇಲಾಖೆ ಹೆಸರಿನಲ್ಲಿ ನಕಲಿ ದಂಧೆ ನಡೀತಾ ಇದ್ದು
ಈ ಜಾಲದ ಹಿಂದೆ ಯಾರು ಪ್ರಭಾವಿಗಳಿದ್ದಾರೆ ಎನ್ನುವುದನ್ನು ಹಿಡಿದು ತಕ್ಕ ಶಿಕ್ಷೆ ಕೊಡಬೇಕಾಗಿದೆ ಅಂತ ಪರಮೇಶ್ವರ್ ಆಪ್ತ ವಾಲೆಚಂದ್ರು ಆಗ್ರಹಿಸಿದ್ರು. ಇನ್ನು ಈ ಪ್ರಕರಣ ರಾಜ್ಯದಾದ್ಯಂತ ತೀವ್ರ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದು, ತನಿಖೆ ನಡೆಸಿ ಕೂಡಲೇ ನಕಲಿ ಜಾಲದಲ್ಲಿರುವವರನ್ನ ಬಂಧಿಸಿ ಅನ್ಯಾಯವನ್ನ ತಪ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.